ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ನ ಒಂದು ಅರ್ಜಿ ವಿಚಾರಣೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆಯಿತು. ಸುಪ್ರೀಂ ಒಂದು ವಾರಕ್ಕೆ ಒಂದು ಆದೇಶವನ್ನು ಕಾಯ್ದಿರಿಸಿದೆ. ಈ ಮಧ್ಯದಲ್ಲಿ ಥೈಲ್ಯಾಂಡ್ನಲ್ಲಿರುವಂತಹ ನಟ ದರ್ಶನ್ ಇವತ್ತು ವಾಪಸ್ ಆಗ್ತಾ ಇದ್ದಾರೆ. ಡೆವಿಲ್ ಫಿಲ್ಮ್ ಶೂಟಿಂಗ್ ಆಗಿ ತೆರಳಿದ್ರು ನಟ ದರ್ಶನ್ ಥೈಲ್ಯಾಂಡ್ಗೆ. ಇವತ್ತು ನಟ ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ ಟೂರ್ ಹೋಗಿದ್ರು. ಕುಟುಂಬ ಸಮೇತ ವಿದೇಶ ಪ್ರವಾಸದಲ್ಲಿದ್ದರು ದರ್ಶನ್. ಇಂದು ದಚ್ಚು ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅತ್ತ ಶೂಟಿಂಗ್ನಲ್ಲಿದ್ದರೆ ಇತ್ತ ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗೋದಕ್ಕಿದೆ. ದರ್ಶನ್ಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಅಸಮಾಧಾನವನ್ನು ಕೂಡ ಹೊರಹಾಕಿದೆ. ಥೈಲ್ಯಾಂಡ್ನಿಂದ ಇವತ್ತು ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ. ಡೆವಿಲ್ ಫಿಲ್ಮ್ ಶೂಟಿಂಗ್ ಮುಗಿದಿದೆ. 10 ದಿನಕ್ಕಾಗಿ ಹೋಗಿದ್ರು ಥೈಲ್ಯಾಂಡ್ ಟೂರ್ಗಾಗಿ ಕುಟುಂಬ ಸಮೇತ ನಟ ದರ್ಶನ್. ಇವತ್ತು ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ, ಒಂದು ಬೇಲ್ ರದ್ದನ್ನು ಕೋರಿ ಅರ್ಜಿಯನ್ನು ಹಾಕಿತ್ತು ರಾಜ್ಯ ಸರ್ಕಾರ. ನಿನ್ನೆ ಅದರ ವಿಚಾರಣೆ ಆಯಿತು ಸುಪ್ರೀಂನಲ್ಲಿ. ವಾದ ಪ್ರತಿವಾದಗಳು ಬಹಳಷ್ಟು ನಡೆಯಿತು. ಈ ಮಧ್ಯದಲ್ಲಿ ಹೈಕೋರ್ಟ್ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ, ಕೊಟ್ಟಿರುವಂತಹ ತೀರ್ಪಿಗೆ ಸುಪ್ರೀಂ ತೀವ್ರತರವಾದಂತಹ ಅಸಮಾಧಾನವನ್ನು ಹೊರಹಾಕಿತ್ತು. ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಕೂಡ ಅದು ಹೇಗೆ ಕೊಟ್ರಿ ತಾವು ಬೇಲನ್ನು ಅಂತ. ಹೀಗಾಗಿ ದರ್ಶನ್ ಪರ ವಕೀಲರಿಗೆ ಲಿಖಿತವಾದಂತಹ ವಾದವನ್ನು ಸಲ್ಲಿಸೋದಕ್ಕೆ 1 ವಾರದ ಕಾಲಾವಕಾಶವನ್ನು ಕೊಟ್ಟಿದೆ ಸುಪ್ರೀಂ. ಇತ್ತ ಥೈಲ್ಯಾಂಡ್ನಲ್ಲಿದ್ದರೂ ಕೂಡ ನಟ ದರ್ಶನ್ಗೆ ಎಲ್ಲೋ ಒಂದು ಕಡೆ ಪೂರ್ತಿ ಮನಸ್ಸು ಮತ್ತು ಎಲ್ಲೋ ಒಂದು ಕಡೆ ಟೆನ್ಷನ್ ಬೇರೆ ಹೆಚ್ಚಾಗ್ಬಿಟ್ಟಿತ್ತು. ಏನಾಗ್ತಾ ಇದೆ ಸುಪ್ರೀಂ ಅಂಗಳದಲ್ಲಿ ಅನ್ನುವಂಥದ್ದು. ಜೊತೆಗೆ ಸುಪ್ರೀಂನಲ್ಲಿ ಇವರ ಬೇಲ್ ರದ್ದಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಟೆನ್ಷನ್ ಕೂಡ ಹೆಚ್ಚಾಗಿರುವಂಥದ್ದು ನಟ ದರ್ಶನ್ಗೆ. 10 ದಿನಕ್ಕಾಗಿ ಶೂಟಿಂಗ್ಗೆ ಹೋಗಿದ್ದರು ಥೈಲ್ಯಾಂಡ್ಗೆ ಕುಟುಂಬ ಸಮೇತ. ಇವತ್ತು ವಾಪಸ್ ಆಗ್ತಾರೆ ನಟ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ವಕೀಲರ ಜೊತೆ ಒಂದಷ್ಟು ಚರ್ಚೆ ಕೂಡ ಮಾಡೋದಿರುತ್ತೆ ನಟ ದರ್ಶನ್ಗೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. 1 ವಾರ ಅಥವಾ 10 ದಿನದಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗ್ಬಿಡುತ್ತೆ ಇವ್ರದ್ದು. ಜಾಮೀನು ರದ್ದು ಕೋರಿರುವಂತಹ ಮೇಲ್ಮನವಿ ಅರ್ಜಿ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ ಇನ್ನು 10 ದಿನದಲ್ಲಿ. ಹೈಕೋರ್ಟ್ ತಪ್ಪನ್ನು ನಾವು ಮಾಡಲ್ಲ ಅಂತ ಬೇರೆ ಹೇಳಿಬಿಟ್ಟಿದೆ ಸುಪ್ರೀಂ ಕೋರ್ಟ್. ಅಂದರೆ ಬೇಲ್ ರದ್ದಾಗುತ್ತಾ ಅನ್ನುವಂಥ ಒಂದು ಕುತೂಹಲ. ಸುಪ್ರೀಂ ಕೋರ್ಟ್ ಹೇಳಿಕೆ ಬೆನ್ನಲ್ಲೇ ಡಿ ಗ್ಯಾಂಗ್ಗೆ ಟೆನ್ಷನ್ ಜಾಸ್ತಿ ಆಗಿದೆ. ಮತ್ತೆ ಜೈಲು ಸೇರುವಂತಹ ಆತಂಕದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಪ್ರಮುಖ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ. 1 ವಾರ ಅಥವಾ 10 ದಿನದಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗೋದಕ್ಕಿದೆ ಸುಪ್ರೀಂ ಅಂಗಳದಲ್ಲಿ. ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸುಪ್ರೀಂ, ಹೈಕೋರ್ಟ್ ಮಾಡಿದಂತಹ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ. ಹೀಗಾಗಿ ಇವರಿಗೆ ಹೆದರಿಕೆ ಶುರುವಾಗಿರುವಂಥದ್ದು. ಹಾಗಾದರೆ ಹೈಕೋರ್ಟ್ ಇವರಿಗೆ ಬೇಲ್ ಕೊಟ್ಟು ತಪ್ಪು ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತಲ್ವಾ. ಹೀಗಾಗಿ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬೇಕಾದಷ್ಟು ಸಾಕ್ಷಿಗಳಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಅದು ಹೇಗೆ ಇವರೇ ಹೈಕೋರ್ಟ್ ಏನಾದರೂ ನಿರ್ದೋಷಿಗಳು ಇವರುಗಳು ಅಂತ ಒಂದು ನಿರ್ಧಾರಕ್ಕೆ ಏನಾದ್ರು ಬಂದ್ಬಿಡುತ್ತಾ, ಹೇಗೆ ಕೊಟ್ಟರು ಬೇಲ್ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟು 1 ವಾರಕ್ಕೆ ಮುಂದೆ ಹಾಕಿದೆ ಈ ಒಂದು ತೀರ್ಪನ್ನು ಕಾಯ್ದಿರಿಸಲಾಗಿದೆ ಸುಪ್ರೀಂ ಅಂಗಳದಲ್ಲಿ. ಈಗ ಇವರುಗಳಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ ತಪ್ಪು ಮಾಡಲ್ಲ ಅಂತ ಹೇಳಿದೆ ಅಂದರೆ ಬೇಲ್ ರದ್ದಾಗ್ಬಿಡುತ್ತಾ ಅನ್ನುವಂಥ ಒಂದು ಕುತೂಹಲ ಮತ್ತು ಟೆನ್ಷನ್ ಹೆಚ್ಚಾಗ್ತಾ ಇರುವಂಥದ್ದು ಡಿ ಗ್ಯಾಂಗ್ಗೆ.